ಧನರಾಜ್, ಏನು ಹೇಗಿದ್ದೀಯಾ? ತುಂಬಾ ಚೆನ್ನಾಗಿದ್ಯಾ? ಮತ್ತೇನ್ ಕೋಪ? ಮತ್ತೇನ್ ಸತೀಶ್, ನೀನು ಕಲಿತು ಸಿಟಿಗೆ ಹೋದೆ, ನಾನು ಇಲ್ಲೇ ಧರ್ಮರಾಜನ ಮೇಲೆ ಮ್ಯಾನೇಜರ್ ಮಾಡಿದೆ. ನಿನಗೆ ಬಡೆಗೆಳೆನ ನೆನಪು ಹೇಗೆ ಬಂದಿತ್ತು? ಯಾಕೆ ಅಂದ್ರೆ ಈ ಬಡೆಗಳೆ ಅಂದ್ರೆ ನಿನ್ನ ಮರ್ಯಾದೆ ಕಡಿಮೆ ಆದರೆ ಮರೆಯಲು ಸಾಧ್ಯವೇ? ಕಲಿಯುವ ಆಭರದಲ್ಲಿ ಬಡೆಗಳನ್ನು ಮರೆತು ಬಿಟ್ಟಿದ್ಯಾ? ಧನರಾಜ್, ಏನ್ ಹೇಳ್ತೀವಿ ನೀನು? ಅಂತ ಮುಟ್ಟಾಳ ನಾನಲ್ಲ, ಮರೆಯಲು ಸಾಧ್ಯವಿಲ್ಲ. ಸತೀಶ್, ಶ್ರೀಮಂತರ ಮನೆತನದ ಹಕ್ಕಿ ಹೊಡೆದುಕೊಂಡು ಮದಿ ಮಾಡಿಕೊಂಡು ಬಂದಿದ್ದೆ. ಆ ವಿಷಯನ ಐ ಆಮ್ ವೆರಿ ಸಾರಿ ಮೈ ಡಿಯರ್ ಫ್ರೆಂಡ್. ನೀನು ಮಾಡಿದ ತಪ್ಪಿಗೆ ನಿನ್ನ ಕೂಡ ಮಾತನಾಡಬಾರದು. ಏನ್ ಮಾಡುದು ಗೆಳೆಯ? ಪ್ರೀತಿ ಎಂಬ ಪದದಿಂದ ಮದುವೆನಾಯ್ತಷ್ಟೇ. ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಏನಾದ್ರೂ ಆಗ್ಲೇಬೇಕು. ನಿನ್ನ ತಪ್ಪಿನ ಶಿಕ್ಷೆಗೆ ನಾನು ಸಿದ್ಧ. ಹೇಳು, ಯಾವ ಪಾರ್ಟಿ ಬೇಕು ಹೇಳು, ಕೊಡ್ತೀನಿ. ಇರ್ಲಿ, ಕೊನೆಗೆ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಿಮ್ಮ ಶ್ರೀಮತಿಯ ಪರಿಚಯ ಮಾಡಿಸ್ತೋ, ಇಲ್ಲ ಹಾಗೆ ಮುಗಿಸ್ತೋ. ಅಷ್ಟೇ ತಾನೇ? ನಡೆ, ಈಗಲೇ ಹೋಗೋಣ ಮನೆಗೆ. ಸತೀಶ್, ನಾ ಎಲ್ಲ ಬರ್ಬೋದು, ಅದು ನೀನು ತಪ್ಪು ತಿಳಿದ್ರೆ ಒಂದು ಮಾತು. ನನ್ನ ನಿನ್ನ ಸ್ನೇಹದ ನಡುವೆ ಅದ್ಯಾವ ಮಾತು? ಅದೇ ನಿನ್ನ ಅಣ್ಣ ರಮೇಶ್ ಏನಾದ್ರೂ ತಪ್ಪು ತಿಳಿಯಬಾರದು. ಧರ್ಮರಾಜನಿಗೂ ಹಾಗೋ ನಿಮ್ಮ ಅಣ್ಣನಿಗೋ ಕ್ರಾಂತಿಯಾಗಿದೆ. ಅದರ ತಪ್ಪಿಗೆ ನನ್ನನ್ನು ತಪ್ಪು ತಿಳಿಯಬಾರದು. ಓಹೋ, ಅಷ್ಟೇನಾ? ಅವರೆಲ್ಲ ತೋಟಕ್ಕೆ ಹೋಗಿದ್ದಾರೆ. ಈಗ ಮನೆಯಲ್ಲಿರೋದು ನನ್ನ ಹೆಂಡತಿ ಮಾತ್ರ ಒಬ್ಬರೇ. ನಡೆ ಹೋಗೋಣ. ನಡೆ ಹೋಗೋಣ. ಕವಿತಾ, ಕವಿತಾ, ಓ ಮೈ ಡಾರ್ಲಿಂಗ್ ಕವಿತಾ. ಇಲ್ವಲ್ಲ ಕವಿತಾ, ಇವನು ನನ್ನ ಬಾಲ್ಯದ ಸ್ನೇಹಿತ, ನನ್ನ ಬೆಸ್ಟ್ ಫ್ರೆಂಡ್, ಮೇಲಾಗಿ ಮಿಲ್ ಮ್ಯಾನೇಜರ್ ಶ್ರೀಮಂತ್ ಧನರಾಜ್ ಅಂತ. ತುಂಬಾ ಸಂತೋಷ. ಥ್ಯಾಂಕ್ ಯು. ವೆರಿ ಗುಡ್ ಸತೀಶ್, ಗುಡ್ ಸೆಲೆಕ್ಷನ್. ನನ್ನ ಗೆಳೆಯ ಅಂತ ಹೇಳಿಕೊಂಡು ನನಗೆ ತುಂಬಾ ಒಳ್ಳೆ ಅನಿಸುತ್ತೆ. ಯಾಕೋ? ಒಳ್ಳೆ ಮನೆತನದ ಸುಂದರವಾದ ರಾಷ್ಟ್ರ ಪಕ್ಷಿ ತಂದಿದೀಯಾ? ಹೋಗಿಪ್ಪ, ನೀವು ತುಂಬಾ ತಮಾಷೆ ಮಾಡ್ತೀರ. ಬರೀ ಮಾತಿನಲ್ಲಿ ಮುಗಿಸ್ತೀರೋ ಏನಾದ್ರೂ ಸ್ವೀಟಾ? ಅಷ್ಟೇ ತಾನೇ, ಈಗಲೇ ತರ್ತೀನಿ. ತೆಗೆದುಕೊಳ್ತೀನಿ. ತುಂಬಾ ರುಚಿಯಾಗಿದೆ. ನಿಮ್ಮ ಬಾಳು ಕೂಡ ಅಷ್ಟೇ ರುಚಿಯಾಗಿ ಸಾಗಲಿ. ತುಂಬಾ ಸಂತೋಷ. ಸತೀಶ್, ನಾನಿನ್ನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು. ನಾನಿನ್ನು ಬರುತ್ತೇನೆ. ಓಕೆ, ಹೋಗಿ ಬಾ, ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್ ಕವಿತಾ. ಇವತ್ತು ನನಗೆ ಯಾಕೋ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ನಿನ್ನ ಒಂದು ಮೊದಲು ಕಂಡ ಒಂದು ಹಾಡನ್ನು ಹಾಡಬಾರ್ದೆ? ಹಾಗೆ ನನ್ನೊಲವೇ ನನ್ನೊಲವೇ ನನ್ನ ಚೆಲುವೆ ಬಲಿವಾರೆ
ಸಿಂಹ ನೀನಂದ್ರೆ ನನಗೆ ತುಂಬಾ ಇಷ್ಟ